ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಯೂನಿಟ್ ಬರುತ್ತೆ. ಕೆಮಿಸ್ಟ್ರಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ ಅದಕ್ಕೆ ನಾವು ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡಿಂಗ್ ಬರುತ್ತೆ, ಕೋಲೆಂಟ್ ಬಾಂಡಿಂಗ್ ಬರುತ್ತೆ. ಕೋಲೆಂಟ್ ಬಾಂಡಿಂಗ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೊದಲನೇದು ಲೂವೀಸ್ ಥಿಯರಿ ಆಯಿತು, ಅದಾದಮೇಲೆ ವೇಲೆನ್ಸ್ ಬಾಂಡ್ ಥಿಯರಿ ಆಯಿತು. ದೆರ್ ಆರ್ ಸಮ್ ಅಬ್ಜೆಕ್ಷನ್ಸ್, ದೆರ್ ಆರ್ ಸಮ್ ಅಬ್ಸರ್ವೇಷನ್ಸ್ ವಿಚ್ ವಾಸ್ ನಾಟ್ ಆನ್ಸರ್ಡ್ ಬೈ ವೇಲೆನ್ಸ್ ಬಾಂಡ್ ಥಿಯರಿ. ಅದನ್ನು ಆನ್ಸರ್ ಮಾಡೋದಕ್ಕೆ ನಮಗೆ ವೆಸ್ಪಾರ್ ಥಿಯರಿ ಬಂತು. ಕೋಲೆಂಟ್ ಬಾಂಡ್ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಜಾಮೆಟ್ರಿ ಮತ್ತು ಹೈಬ್ರಿಡೈಸೇಷನ್ ಬೇಸ್ಡ್ ಮೇಲೆ ಜಾಮೆಟ್ರಿ ಹೇಳ್ತಾ ಇದ್ರು. ದೆರ್ ಆರ್ ಸಮ್ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಡಿಸ್ಟಾರ್ಟೆಡ್ ಜಾಮೆಟ್ರಿ ಆರ್ ಎ ಶೇಪ್. ಅಂದರೆ ಎಕ್ಸ್ಪೆಕ್ಟೆಡ್, ಈಗ ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳ್ತು ಅಂದರೆ ಈ ಹೈಬ್ರಿಡೈಸೇಷನ್ ಇದ್ದರೆ ಇದೇ ಶೇಪ್ ಇರುತ್ತೆ ಅಂತ ಹೇಳ್ತು. ಅದೇ ಹೈಬ್ರಿಡೈಸೇಷನ್ ಇದ್ದು ಶೇಪ್ ಕೆಲವೊಂದು ಸಲ ಚೇಂಜ್ ಆಗಿತ್ತು. ಯಾಕೆ ಚೇಂಜ್ ಆಗಿದೆ ಅಂತ ಅದು VBT ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆನ್ಸರ್ ಕೊಟ್ಟಿದ್ದು ಆ ಥಿಯರಿ ಯಾವುದು ಅಂದರೆ VSEPR ಥಿಯರಿ ಅಂತ ಹೇಳ್ತೀವಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಾರೆ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಅಲಾಂಗ್ ವಿತ್ ದ ಹೈಬ್ರಿಡೈಸೇಷನ್ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ಆ ಬೇಸಿಸ್ ಮೇಲೆ ಈವನ್ ದೋ ದ ಹೈಬ್ರಿಡೈಸೇಷನ್ ಒಂದೇ ಇದ್ರೂ ಬಿಕಾಸ್ ಆಫ್ ದಿ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಲೋನ್ ಪೇರ್ ಅಥವಾ ಬಾಂಡ್ ಪೇರ್ ಅಥವಾ ಬಾಂಡ್ ಪೇರ್ ಲೋನ್ ಪೇರ್ ಆ ಇಂಟ್ರಾಕ್ಷನ್ ಮೇಲೆ ಏನಾಗುತ್ತೆ ಅಂದರೆ ದೆರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ರಿಪಲ್ಷನ್. ಹಾಗಾಗಿ ಬಾಂಡ್ ಆ್ಯಂಗಲ್ ಚೇಂಜ್ ಆಗುತ್ತೆ. ಬಾಂಡ್ ಆ್ಯಂಗಲ್ ಚೇಂಜ್ ಆದಾಗ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಚೇಂಜ್ ಆಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಲ್ಲ ಆ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಕರಿತೀವಿ. ಆ ಸೀರೀಸಲ್ಲಿ ನಾನು ಇವತ್ತು ಎರಡು ಮಾಲಿಕ್ಯೂಲು, BrF3 ಮಾಲಿಕ್ಯೂಲು, ICl2 ಮೈನಸ್ ಅಯಾನ್, ಒಂದು ಅಯಾನು ಒಂದು ಮಾಲಿಕ್ಯೂಲ್ದು ಹೇಗೆ ಆಗುತ್ತೆ ಅಂತ ನಾನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೇನು ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನು ವೆಸ್ಪಾರ್ ಥಿಯರಿ, ಯೂಸಿಂಗ್ ವೆಸ್ಪಾರ್ ಥಿಯರಿ ಶೇಪ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ವೆಸ್ಪಾರ್ ಥಿಯರಿ ಅಂದರೆ ಏನು ಅಂತ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿಗೆ ನಾವು ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ದೇರ್ ವಿಲ್ ಬಿ ದಿಸ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಏನು ಹೇಳುತ್ತೆ ಅಂತಂದರೆ valence electrons will take part in chemical bonding. The valence electrons also take part in hybridization. Based on hybridization, they go into different molecules are different shapes ಅಂತ. For example, sp3 hybridization ಇತ್ತು ಅಂತಂದರೆ ಟೆಟ್ರಾಹೀಡ್ರಲ್ ಆಗುತ್ತೆ, sp2 ಇತ್ತು ಅಂತಂದರೆ ಟ್ರೈಗೋನಲ್ ಆಗುತ್ತೆ, sp ಇತ್ತು ಅಂದರೆ ಲೀನಿಯರ್ ಆಗುತ್ತೆ. ಅದೇ ಥರ sp3d ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ ಟಿ ಶೇಪ್ ಆಗುತ್ತೆ. ಹಾಗೆ ಪ್ರತಿಯೊಂದು ಮಾಲಿಕ್ಯೂಲು ಬೈಪಿರಮಿಡಲ್ ಶೇಪ್ ಆಗುತ್ತೆ. ಪ್ರತಿಯೊಂದು ಹೈಬ್ರಿಡೈಸೇಷನ್ ತಕ್ಕಂಗೆ ಬೇರೆ ಬೇರೆ ಶೇಪ್ ಆಗುತ್ತೆ ಅಂತ ಹೇಳಿದ್ರು VBT ಪ್ರಕಾರ. ಆದರೆ ಕೆಲವೊಂದು ಮಾಲಿಕ್ಯೂಲ್ನ ಪ್ರಾಕ್ಟಿಕಲಾಗಿ ನಾವು ನೋಡಿದಾಗ ಏನಾಗ್ತಿತ್ತು ಅಂದರೆ ದೇ ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಶೇಪ್. ಆ ಎಕ್ಸ್ಪೆಕ್ಟೆಡ್ ಶೇಪ್ ಇಲ್ದಲೆ ಬೇರೆ ಬೇರೆ ಶೇಪ್ ಇರ್ತಿತ್ತು, ಡಿಸ್ಟಾರ್ಷನ್ ಶೇಪ್ ಆಗ್ತಾಯಿತ್ತು, ಜಾಮೆಟ್ರಿ ಏನಾಗ್ತಾಯಿತ್ತು ವೇರಿ ಆಗ್ತಾಯಿತ್ತು. ಅದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿ ಹ್ಯಾವ್ ಥಿಯರಿ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಅವ್ರೇನು ಹೇಳ್ತಾರೆ ಅಂದರೆ ನಾಟ್ ಆಲ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವುದಿರ್ತಲ್ಲ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಲೋನ್ ಪೇರ್ ಅಂತ ಹೇಳ್ತಾರೆ. ಸೊ ಅವೆರಡರ ಮಧ್ಯೆ ಯಾವ ಥರ ಇಂಟ್ರಾಕ್ಷನ್ ಆಗ್ತಾ ಇದೆ, ಅವೆರಡರ ಮಧ್ಯೆ ಯಾವ ಥರ ರಿಪಲ್ಷನ್ ಆಗ್ತಾ ಇದೆ, ಬೇಸ್ಡ್ ಆನ್ ದಟ್ ದ ಶೇಪ್ ಆಫ್ ದಿ ಮಾಲಿಕ್ಯೂಲ್ ವಿಲ್ ಡಿಸೈಡ್ ಅಂತ ಹೇಳ್ತಾರೆ. ಇದನ್ನು ಯಾರು ಪ್ರಪೋಸ್ ಮಾಡಿದ್ರು ಅಂದರೆ ಸಿಡ್ವಿಕ್ ಮತ್ತು ಪೌವೆಲ್ 1914 ಪ್ರಪೋಸ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ರಿಪಲ್ಸಿವ್ ಇಂಟ್ರಾಕ್ಷನ್ಸ್ ಆಫ್ ದಿ ಎಲೆಕ್ಟ್ರಾನ್ ಪೇರ್. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಯಾವುದಿರುತ್ತಲ್ಲ, ವೆನ್ ಯು ರೈಟ್ ದ ಸೆಂಟ್ರಲ್ ಮೆಟಲ್ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. ಅದರಲ್ಲಿರುವಂಥ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಅವಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಅಥವಾ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ಸ್ನ ಅವರು ಎರಡು ರೀತಿ ಕ್ಲಾಸಿಫೈ ಮಾಡಿದ್ರು. ಒಂದಕ್ಕೆ ಬಾಂಡೆಡ್ ಪೇರ್ ಅಂತಂದ್ರು, ಇನ್ನೊಂದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರು. ಅವೆರಡರ ಮಧ್ಯೆ ಯಾವ ರೀತಿ ಇಂಟ್ರಾಕ್ಷನ್ಸ್ ಆಗುತ್ತೆ, ಅವೆರಡರ ಮಧ್ಯೆ ರಿಪಲ್ಷನ್ ಆಗಿದೆಯಾ, ಅಟ್ರಾಕ್ಷನ್ ಇದೆಯಾ, ಬೇಸ್ಡ್ ಆನ್ ದಟ್ ದ ಶೇಪ್ ಆಫ್ ದಿ ಮಾಲಿಕ್ಯೂಲ್ ವಿಲ್ ಬಿ ಡಿಸೈಡೆಡ್ ಅಂತ ಹೇಳಿದ್ರು. They suggested that the shape of the molecule can be determined by the electron pair in valence shell of the central atom. ಸೊ ಸೆಂಟ್ರಲ್ ಆಟಮ್ದು ಇರೋವಂಥ ವೇಲೆನ್ಸ್ ಶೆಲ್ಲಲ್ಲಿ ಇರೋವಂಥ ಎಲೆಕ್ಟ್ರಾನ್ಸು ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾವೆ ಅನ್ನೋದು ಮೇಲೆ ನಿಂದು ಶೇಪ್ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಅದನ್ನು ಎರಡು ಥರ ಕ್ಲಾಸಿಫೈ ಮಾಡ್ತಾರೆ. ಒಂದಕ್ಕೆ ಲೋನ್ ಪೇರ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಬಾಂಡೆಡ್ ಪೇರ್ ಅಂತ ಹೇಳ್ತಾರೆ. ಹಾಗಾದರೆ ಲೋನ್ ಪೇರು ಬಾಂಡೆಡ್ ಪೇರ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ.
ಸೊ ಬಾಂಡ್ ಪೇರ್ ಅಂತಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂತ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಈಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗಿರ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಔಟರ್ಮೋಸ್ಟ್ ಶೆಲ್ ಇರುತ್ತೊಂಥರ ಎಲೆಕ್ಟ್ರಾನ್ಸು, ಅಂಥದಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ ವೇಲೆನ್ಸ್ ಎಲೆಕ್ಟ್ರಾನ್ ಅದು ಸಿಂಗ್ಲಿ ಪೇರ್ಡ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್, ದೇರ್ ಬೈ ದೇ ಗೋಯಿಂಗ್ ಟು ಹ್ಯಾವ್ ಮಿನಿಮಮ್ ಎನರ್ಜಿ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಏನಂತ ಹೇಳ್ತೀವಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅದೇನು ಅಂದರೆ ಜನರಲಿ ದೇ ಡು ನಾಟ್ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್ ಬಿಕಾಸ್ ದೇ ಆಲ್ರೆಡಿ ಇನ್ ದಿ ಪೇರ್ ಸ್ಟೇಟಲ್ಲಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ನೈಟ್ರೋಜನ್ನ ತೊಗೊಳ್ಳೋಣ. ನೈಟ್ರೋಜನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 7 ಆಗುತ್ತೆ. 1s2 2s2 2p3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ನಾನು ಬರೆದ್ರೆ 2s2 2p ಬರೆದ್ರೆ ಅಗೇನ್ 2p is further divided into 3. ಇಟ್ ಈಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್, pxy py pz ಅಂತ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಹಾಕ್ತಾ ಹೋಗ್ತೀನಿ. ಸೊ 2sಗೆ ಏನು ಮಾಡ್ತೀನಿ ನಾನು ಪೇರ್ಡ್ ಮಾಡ್ತೀನಿ. 2s ಏನಾಗಿದೆ ಪೇರ್ಡ್ ಆಗಿದೆ. ದೇರ್ ಫೋರ್ ಇಟ್ ಹ್ಯಾಸ್ ಎ ಲೆಸ್ ಇಂಟೆನ್ಷನ್ ಆಫ್ ಮೇಕಿಂಗ್ ಎ ಬಾಂಡ್ ವಿತ್ ಎನಿ ಅದರ್ ಆಟಮ್ ಬಿಕಾಸ್ ಇಟ್ಸ್ ಆಲ್ರೆಡಿ ಇನ್ ದಿ ಪೇರ್ಡ್ ಸ್ಟೇಟ್. ಅಂಥದಕ್ಕೆ ನಾವೇನಂತ ಕರಿತೀವಿ ಲೋನ್ ಪೇರ್ ಅಂತ ಹೇಳ್ತೀವಿ. ಇನ್ನು 3 ಇದೆಯಲ್ಲ ಸಿಂಗಲ್ ಪೇರ್ಡ್ ಆಗಿದೆ. ಸೊ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಂಡರ್ಗೋ ಎ ಕೆಮಿಕಲ್ ಬಾಂಡಿಂಗ್ ಬೈ ಟೇಕಿಂಗ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಸಮ್ ಅದರ್ ಆಟಮ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಬಾಂಡ್ ಪೇರ್. ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್, ಹಂಗಾಗಿ ಅವನೇನಂತ ಕರಿತೀವಿ ನಾವು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಯಾಕೆ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ಅಂದರೆ ಬಿಕಾಸ್ ದೇ ಆರ್ ಸಿಂಗ್ಲಿ ಪೇರ್ಡ್. ಹಂಗಿದ್ದಾಗ ಏನಾಗುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ. ಎನರ್ಜಿ ಕಡಿಮೆ ಆಗಬೇಕು ಅಂದರೆ ಪೇರ್ಡ್ ಆಗಬೇಕು. ಎನರ್ಜಿ ಕಡಿಮೆ ಆದಾಗ ಸ್ಟೆಬಿಲಿಟಿನೂ ಜಾಸ್ತಿ ಆಗುತ್ತೆ. ಸೊ ಮಾಲಿಕ್ಯೂಲ್ಸ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗಬೇಕು ಅಂತ ದೇ ಅಂಡರ್ಗೋ ದಿ ಬಾಂಡಿಂಗ್. ಸೊ ಹಾಗಾದರೆ ಪಾಸ್ಟುಲೇಟ್ಸ್ ಏನು ಅಂತ ಕೇಳ್ತಾರೆ. ಮುಂಚೆನೇ ಹೇಳ್ದಂಗೆ 4 ಮಾರ್ಕ್ಗೆ ಪಾಸ್ಟುಲೇಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಇಲ್ಲದ್ರೆ ಯಾವುದೋ ಒಂದು ಮಾಲಿಕ್ಯೂಲ್ನ ಕೊಟ್ಟು ಅದರದ್ದು ಶೇಪ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಸೊ ಪಾಸ್ಟುಲೇಟ್ಸ್ನ ತೊಗೊಂಡ್ರೆ ದ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ಸೊ ನಮ್ಗೆ ಕೊಟ್ಟಿರುವಂಥ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮ್ ಯಾವುದು ಅಂತ ಡಿಸೈಡ್ ಮಾಡ್ಕೋಬೇಕು. ಆ ಸೆಂಟ್ರಲ್ ಆಟಮ್ ಸುತ್ತ ಯಾವ ಥರ ಎಲೆಕ್ಟ್ರಾನ್ ಪೇರ್ ಇದೆ, ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಬೇಸ್ಡ್ ಆನ್ ದಟ್ ದ ಜಾಮೆಟ್ರಿ ವಿಲ್ ಬಿ ಡಿಸೈಡೆಡ್ ಅಂತ ಹೇಳ್ತಾರೆ. ದ ಎಲೆಕ್ಟ್ರಾನ್ ಪೇರ್ ವೆಂಟ್ ಟು ರಿಪಲ್ ಒನ್ ಅನದರ್ ಬಿಕಾಸ್ ದೇರ್ ಎಲೆಕ್ಟ್ರಾನ್ ಕ್ಲೋಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ನಿಮ್ಗೆ ಗೊತ್ತು ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಸೊ ಎರಡು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸು ಎಲೆಕ್ಟ್ರಾನ್ ಕ್ಲೌಡು ಇಫ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇ ಟ್ರೈ ಟು ರಿಪಲ್. ಸೊ ಎಲ್ಲಿ ತನಕ ರಿಪಲ್ ಆಗ್ತವೆ ದೇ ಗೋಯಿಂಗ್ ಟು ರಿಪಲ್ ಇನ್ ಸಚ್ ಅ ಮ್ಯಾನರ್ ದಟ್ they are going to go apart as far as possible in order to acquire a state of minimum energy or maximum stability. So minimum energy ಅಥವಾ maximum stability ಆಗೋ ತನಕ ಏನಾಗ್ತವೆ ಅವು ಬೆಂಡ್ ಆಗ್ತಾ ಹೋಗ್ತವೆ, ರಿಪಲ್ ಆಗ್ತಾ ಹೋಗ್ತವೆ. Thereby there will be change in the shape of the molecule or the distortion in the geometry of the molecule ಆಗ್ತಾ ಹೋಗುತ್ತೆ. The repulsion between the lone pair and lone pair of electrons is different from bond pair or bond pair or lone pair. ಸೊ ಅವೆರಡರ ಮಧ್ಯೆ ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ಅದು ಬೇರೆ ಬೇರೆ ಜೊತೆಗೆ ಬೇರೆ ಬೇರೆ ಥರ ಆಗ್ತಾ ಇರುತ್ತೆ. ಲೋನ್ ಪೇರ್ ಇದ್ದಾಗ ಮ್ಯಾಕ್ಸಿಮಮ್ ಆಗುತ್ತೆ, ಲೋನ್ ಪೇರ್ ಬಾಂಡಿಂಗ್ ಇದ್ದಾಗ ಇನ್ ಬಿಟ್ವೀನ್ ಇರುತ್ತೆ, ಬಾಂಡ್ ಪೇರ್ ಇದ್ದಾಗ ಮಿನಿಮಮ್ ಇಂಟ್ರಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಕೊಟ್ಟಿರೋಂಥ ಮಾಲಿಕ್ಯೂಲಲ್ಲಿ ಏನಾದರೂ ಬಾಂಡ್ ಪೇರ್ ಇತ್ತು ಅಂತಂದರೆ ಏನು ಶೇಪ್ ಇರುತ್ತಲ್ಲ ಎಕ್ಸ್ಪೆಕ್ಟೆಡ್ ಇನ್ BBT ಸೇಮೇ ಇರುತ್ತೆ. ದೇರ್ ವೋಂಟ್ ಬಿ ಎನಿ ಡಿಸ್ಟಾರ್ಷನ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್. ಇಫ್ ಯುವರ್ ಮಾಲಿಕ್ಯೂಲ್ ಹ್ಯಾಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದೆನ್ ಬಿಕಾಸ್ ಆಫ್ ದಿ ಇಂಟ್ರಾಕ್ಷನ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಐದರ್ ವಿತ್ ಅ ಲೋನ್ ಪೇರ್ ಆರ್ ವಿತ್ ಅ ಬಾಂಡ್ ಪೇರ್ there will be distortion in the shape of the molecule. Geometry of the molecule will be differ if your molecule contains the lone pair of electrons. ಅದೇ ರೀತಿ ಡಬಲ್ ಬಾಂಡು ಟ್ರಿಪಲ್ ಬಾಂಡು ಇದ್ರೂ ಏನಾಗುತ್ತೆ ಅಂತಂದರೆ ಶೇಪ್ ಆಫ್ ದಿ ಮಾಲಿಕ್ಯೂಲು ಚೇಂಜ್ ಆಗುತ್ತೆ ಅವ್ರು ಹೇಳ್ತಾರೆ. ದೀಸ್ ಆರ್ ದಿ ಪಾಸ್ಟುಲೇಟ್ಸ್ ಆಫ್ ವೆಸ್ಪಾರ್ ಥಿಯರಿ. ಸೊ ಇವಾಗ ನಾವು ಬ್ರೋಮಿನ್ ಟ್ರೈಫ್ಲೋರೈಡ್ನ ತೊಗೊಳ್ಳೋಣ ಮಾಲಿಕ್ಯೂಲ್ದು, ಅದರದ್ದು ಶೇಪ್ ಏನಿದೆ ಅಂತ ಯೋಚನೆ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ನನಗೆ ಬ್ರೋಮಿನ್ ಇದೆ, ಅದ್ರ ನಂಬರ್ ಎಷ್ಟಿದೆ 35 ಇದೆ. ಸೊ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ನ ತೊಗೊಂಡ್ರೆ 3s2 3d4 3s2 3p4 3d1 ಇದೆ. ಸೊ ಇದೇನಾಗ್ತಿದೆ, ಇದು ಎಕ್ಸೈಟೆಡ್ ಸ್ಟೇಟಲ್ಲಿ ನಾನು ಬ್ರೋಮಿನ ತೊಗೊಳ್ತಾ ಇರೋದು. ಸೊ 3p5 ಇರುತ್ತೆ ಬ್ರೌನ್ ಸ್ಟೇಟಲ್ಲಿ. ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ನ ಕೊಡುತ್ತೆ. ಸೊ 3sನ ತೊಗೊಂಡ್ರೆ ಏನಾಗ್ತಾ ಇದೆ, 3s ಪೇರ್ಡ್ ಆಗಿದೆ. 3p ತೊಗೊಂಡ್ರೆ ಏನಾಗ್ತಾ ಇದೆ, 2 ಪೇರ್ ಆಗಿದೆ, 2 ಅನ್ಪೇರ್ಡ್ ಆಗಿದೆ. 3d ತೊಗೊಂಡ್ರೆ 1 ಅನ್ಪೇರ್ಡ್ ಆಗಿದೆ. ಸೊ ಅರೌಂಡ್ ನೈಟ್ರೋಜನ್ ಆಟಮ್ ಈಗ ಅರೌಂಡ್ ದಿ ಬ್ರೋಮಿನ್ ಆಟಮ್ ಇಲ್ಲಿ ಏನಾಗ್ತಾ ಇದೆ, ನಿಮಗೆ 7 ಎಲೆಕ್ಟ್ರಾನ್ಸ್ ಇದೆ ವೇಲೆನ್ಸ್ ಶೆಲ್ಲಲ್ಲಿ. ಆ 7 ಎಲೆಕ್ಟ್ರಾನ್ಸಲ್ಲಿ 3 ಬಾಂಡ್ ಪೇರ್ ಆಗುತ್ತೆ, ಇನ್ನು 2 ಲೋನ್ ಪೇರ್ ಆಗುತ್ತೆ. ಸೊ 7 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಲೋನ್ ಪೇರ್ ಆಗುತ್ತೆ, 3 ಬಾಂಡ್ ಪೇರ್ ಆಗುತ್ತೆ, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಅವೇನಾಗುತ್ತೆ, ದೇ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಅನದರ್
ಫ್ಲೋರಿನ್ ಆಟಮ್. ಪ್ರತಿಯೊಂದು ಫ್ಲೋರಿನ್ ಆಟಮಲ್ಲೂ ಏಕೆನ್ ಒಂದೊಂದು ಆಟಮ್ನ ಕೊಡುತ್ತೆ. ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ಎ 3 ಬಾಂಡ್ ವಿತ್ 3 BRF ಬಾಂಡ್ ಜೊತೆ ಇರುತ್ತೆ. ದಸ್ ಅರೌಂಡ್ ದಿ ಬ್ರೋಮಿನ್ ಎಷ್ಟು ಆಟಮ್ ಇದೆ, ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 3 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಸೊ ಅರೌಂಡ್ ದಿ ಬ್ರೋಮಿನ್ ಏನಾದರೂ ಇತ್ತು ಅಂತಂದರೆ ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಬೇಕಾಗಿತ್ತು ಅಂತಂದರೆ ಟ್ರೈಗೋನಲ್ ಬೈಪಿರಮಿಡಲ್ ಆಗಬೇಕಾಗಿತ್ತು. sp3d ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಹಾಗಾಗಿ ಶೇಪ್ ಏನಾಗಬೇಕಾಯಿತು, ಟ್ರೈಗೋನಲ್ ಬೈಪಿರಮಿಡಲ್ ಶೇಪು ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದೇರ್ ವಿಲ್ ಬಿ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಬಾಂಡ್ ಪೇರ್ ಆ್ಯಂಡ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಸ್ಟಾರ್ಟ್ ಆಗುತ್ತೆ, ಡಿಕ್ರೀಸ್ ಟು 90 ಡಿಗ್ರಿಯಿಂದ 86.12 ಡಿಗ್ರಿಗೆ ಶೇಪ್ ಆಗುತ್ತೆ. ಇದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದ ಲೋನ್ ಪೇರ್ಸ್ ಆನ್ ಬ್ರೋಮಿನ್ ಆಟಮ್ ಆಕ್ಯುಪೈ ದಿ 2 ಆಫ್ ದಿ ಈಕ್ವಟೋರಿಯಲ್ ಪೊಸಿಷನ್. ಎಗೇನ್ ಈಗ ಪೊಸಿಷನ್ ತಗೊಂಡ್ರೆ ಅದೇನಾಗುತ್ತೆ, ನಾವು ನಿಮ್ಗೆ ಏನು ಹೇಳ್ತಿದ್ವಿ, ಟ್ರೈಗೋನಲ್ ಬೈಪಿರಮಿಡಲ್ ಶೇಪ್ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀವಿ. ಆ ಟ್ರೈಗೋನಲ್ ಬೈಪಿರಮಿಡಲ್ ಇತ್ತು ಅಂತಂದರೆ ಅದರಲ್ಲಿ ಈಕ್ವಟೋರಿಯನ್ ಪೊಸಿಷನ್ ಇರುತ್ತೆ, ಆಕ್ಸಿಯಲ್ ಪೊಸಿಷನ್ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಸೊ ನಿಮ್ಗೆ ಕೊಟ್ಟಿರುವಂಥದ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈಕ್ವಟೋರಿಯಲ್ ಪೊಸಿಷನ್ ಇರ್ಬೋದು, ಇಲ್ಲ ಅಂದರೆ ಆಕ್ಸಿಯಲ್ ಪೊಸಿಷನ್ ಇರ್ಬೋದು. ಆದರೆ ಈಕ್ವಟೋರಿಯಲ್ ಪೊಸಿಷನ್ ಇದ್ದಾಗ ಮಾತ್ರ 90 ಡಿಗ್ರಿ ಇದ್ದಿದ್ದು ಏನಾಗುತ್ತೆ, ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನು 86.92 ಆಗುತ್ತೆ. ಟಿ ಶೇಪು ನಿಮಗೆ ಬರ್ತಾ ಹೋಗುತ್ತೆ. ಈ ಥರ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಸೊ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬ್ರೋಮಿನ್ ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರ್ಬೋದು, 2 1 ಎಬೋವ್ 1 ಬಿಲೋ ದಿ ಪ್ಲೇನ್ ಆಗಿರ್ಬೋದು, ಅಥವಾ ಒಂದು ಈಕ್ವಟೋರಿಯಲ್ ಒಂದು ಆಕ್ಸಿಯಲ್ ಆಗಿರ್ಬೋದು, 2 ಆಕ್ಸಿಯಲ್ ಆಗಿರ್ಬೋದು. ಯಾವ ಥರ ಬೇಕಾದ್ರೂ ಪ್ರಾಬಬಿಲಿಟೀಸ್ ಇದೆ. ಸೊ ಹೇಗೆ ಬೇಕಾದ್ರೂ ಆಗಿರ್ಬೋದು. ಸೊ ಅಕಸ್ಮಾತ್ ಏನಾದರೂ ಈ ಥರ ಇತ್ತು ಅಂತ ಇಟ್ಕೊಂಡ್ರೆ ಅವಾಗ ಅದು ಟಿ ಶೇಪಲ್ಲಿ ಬರುತ್ತೆ. ಅವಾಗ ಬಾಂಡ್ ಆ್ಯಂಗಲ್ 90 ಡಿಗ್ರಿ ಆಗಬೇಕಾಯಿತು. 90 ಡಿಗ್ರಿ ಇದ್ದಿದ್ದು ಏನಾಗುತ್ತೆ, ಅದು ಟಿ ಶೇಪಲ್ಲಿ ಇರುತ್ತೆ. ಇದು 86.12ಗೆ ಅದು ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗ್ತಿತ್ತು, ಟ್ರೈಗೋನಲ್ ಬೈಪಿರಮಿಡ್ ಮೇಲೆ ಆಗಬೇಕಾಗಿತ್ತು. ಆಗ್ದಲ್ಲ ಇದೇನಾಗ್ತಾ ಇದೆ, ಇದು ಟಿ ಶೇಪ್ ಆಗ್ತಾ ಇದೆ. ಬಾಂಡ್ ಆ್ಯಂಗಲು 90 ಡಿಗ್ರಿ ಇಲ್ಲ, 86.12ಗೆ ಡಿಕ್ರೀಸ್ ಆಗಿದೆ. ಅದೇ ರೀತಿ ಇನ್ನೊಂದು ಅಯಾನ ಕೊಟ್ಟಿದ್ದಾರೆ, ICl2 ಅಯಾನ್ ಅಂತ ಹೇಳ್ತಾ ಇದ್ದಾರೆ. ಅಯೋಡಿನ್ ಆಟಮ್ ಇಸ್ ಸೆಂಟ್ರಲ್ ಆಟಮ್ ಫಾರ್ ಬೋತ್ ದಿ ಅಯಾನ್ಸ್. ಸೊ ICl2 ಮೈನಸ್ ಅಯಾನ್. Iodine enters the covalent bond with a chlorine atom, other coordinate bond with a chlorine atom. So ಇಲ್ಲೇನಾಗ್ತಾ ಇದೆ, ಅಯೋಡಿನ ತೊಗೊಂಡ್ರೆ ಎಗೇನ್ ನಾನು ಔಟರ್ ಮೋಸ್ಟ್ ಶೆಲ್ ಮಾತ್ರ ತೊಗೊಳ್ತಾ ಇದ್ದೀನಿ. 4s2 4p 1 3d1. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಎಸ್ಸು ಪಿ ಡಿ ಆಗ್ತಾ ಇದೆ. ಒಂದು ಎಸ್ಸು 3p 1 ಡಿ ಆಗ್ತಾ ಇದೆ. ಸೊ sp3d ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಶೇಪ್ ಯು. ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ, ಈ ಒಂದು ವೇಲೆನ್ಸ್ ಬಾಂಡ್ ಥಿಯರಿ ಹೇಳಿದ ತಪ್ಪು ಅಂತ ಹೇಳ್ತಲ್ಲ, ಯಾಕೆ ಡಿಸ್ಟಾರ್ಷನ್ ಆಫ್ ದಿ ಮಾಲಿಕ್ಯೂಲ್ಸ್, ಸಮ್ ಮಾಲಿಕ್ಯೂಲ್ಸ್ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಇಂಟ್ರಾಕ್ಷನ್ ಆಫ್ ದಿ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಶೇಪ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಗೇನ್ ವೆಲ್ಕಮ್, ಎಗೇನ್ ಗುಡ್ ಲಕ್, ಥ್ಯಾಂಕ್ ಯು.